ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಂದು ಮಾನವೀಯ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕಾಗುತ್ತದೆ. ಮಾತ್ರವಲ್ಲ, ಇಲ್ಲಿ ನಮಗಾಗಿ ನಾವು ಬದುಕುವುದರ ಜೊತೆಗೆ ಸಮಾಜಮುಖಿಯಾಗಿ ಪರೋಪಕಾರಿಯಾಗಿ ಬಾಳಿ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಅಂತಹ ಸಾರ್ಥಕ ಜೀವನವನ್ನು ನಡೆಸ್ತಾ ಇರುವಂತಹ ನಿಸ್ವಾರ್ಥ ವ್ಯಕ್ತಿಯ ಹೆಸರು ಆನಂದ್ ಕುಲಾಲ್, ಮೂಡಬಿದ್ರೆಯ ವಿಶಾಲನಗರದ ನಿವಾಸಿ. ಇವರು ಕಳೆದ 24 ವರ್ಷಗಳಿಂದ ಹೋಟೆಲ್ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಗೂಡಂಗಡಿ ಕ್ಯಾಂಟೀನನ್ನು ನಡೆಸಿಕೊಂಡು ಬರ್ತಾ ಇದ್ರು. ಪ್ರಸ್ತುತ ಇವರು 14 ವರ್ಷಗಳಿಂದ ಮೂಡಬಿದ್ರೆಯಲ್ಲಿ ಶ್ರೀ ಗಣೇಶ್ ಅನ್ನುವಂತಹ ಹೆಸರಿನಲ್ಲಿ ತಮ್ಮ ಸ್ವಂತ ಕ್ಯಾಂಟೀನನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಾತ್ರವಲ್ಲ, ನೇತಾಜಿ ಬ್ರಿಗೇಡ್ ರಿಜಿಸ್ಟರ್ ಮೂಡಬಿದ್ರೆ ಇದರಲ್ಲಿ ಗೌರವ ಅಧ್ಯಕ್ಷರಾಗಿಯೂ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ವೇಳೆ ಸಮಾಜದಲ್ಲಿ ದುಡಿಯಲು ಅಶಕ್ತರಾದ ವೃದ್ಧರ, ಅಂಗವಿಕಲರ ಪರಿಸ್ಥಿತಿಯನ್ನ ಗಮನಿಸ್ತಾರೆ. ನಂತರ ಆನಂದ್ ಅವರು ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಉಚಿತವಾಗಿ ಊಟೋಪಚಾರವನ್ನ ನೀಡಲಾಗುತ್ತದೆ ಅನ್ನುವಂತಹ ಸೇವೆಯ ಮಾಹಿತಿಯನ್ನ ತಮ್ಮ ಕ್ಯಾಂಟೀನ್ನ ಎದುರಿನ ಬೋರ್ಡ್ನಲ್ಲಿ ಬರೆದುಕೊಂಡಿದ್ದಾರೆ. ಮಕರ ಸಂಕ್ರಮಣದಿಂದ ಈ ಉಚಿತ ಊಟೋಪಹಾರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದು ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಪ್ರಶಂಸೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಇನ್ನು ಇತ್ತ ನಾಳೆ ಮೂಡಬಿದ್ರೆಯಲ್ಲಿ 23ನೇ ವರ್ಷದ ಕೋಟಿ ಚೆನ್ನಯ್ಯ ಕಂಬಳ ನಡೆಯಲಿದ್ದು ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಮೂಡಬಿದ್ರೆಯ ನಿವಾಸಿಗಳಾದ 9 ವರ್ಷದ ಅದ್ವಿತ್ ದೇವಾಡಿಗ ಮತ್ತು 35 ವರ್ಷದ ಅಕ್ಷತಾ ಕುಮಾರಿಯವರ ವೈದ್ಯಕೀಯ ವೆಚ್ಚದ ಸಹಾಯ ನಿಧಿಗಾಗಿ ನೇತಾಜಿ ಬ್ರಿಗೇಡ್ ರಿಜಿಸ್ಟರ್ ಮೂಡಬಿದ್ರೆಯ ತಂಡ ಆ ಕಂಬಳಕ್ಕೆ ಬರಲಿದ್ದು ಎಲ್ಲರೂ ಧನ ಸಹಾಯ ಮಾಡುವ ಮೂಲಕ ಸಹಕಾರ ನೀಡಿ ಎಂದು ಆನಂದ್ ಅವರು ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಸಂಘಟನೆ ವಿಷಯ ನೇತಾಜಿ ಬ್ರಿಗೇಡ್ ಸೇವೆ ಮಾಡ್ಕೊಂತಾರೆ ಇದು ಇಲ್ಲಿಯ ಪಾಪದ ಸೇವೆ ಮಾಡ್ತಾರೆ ಹಾಕಿದ್ದು ಅಂತಂದು ಬರ್ತದೆ. ಈಗ ನಿಮ್ಮ ಹೋಟೆಲ್ ಮಾಡ್ತೀವಿ ಮೂಲ 11 ವರ್ಷ ಆಗಿದೆ. ನನ್ನ ವೃತ್ತಿಗೆ 22 ವರ್ಷ ಗೂಡಂಗಡಿ ಮಾಡ್ತಿದ್ದಾರೆ. ಮತ್ತು ನೇತಾಜಿ ಬ್ರಿಗೇಡ್ 4 ವರ್ಷ ಆಗಿದೆ ಗೌರವಾಧ್ಯಕ್ಷ ವಿಷಯ ಪಾಪದ ಸೇವೆ ಮಾಡ್ತೀವಿ. ಸಹಾಯ ಮಾಡ್ಕೊಂಡು ಪ್ರೇರಣೆ ನೇತಾಜಿ ಬ್ರಿಗೇಡ್ ಆನಂದ್